ಫಸ್ಟ್ನೇ ಸಿನಿಮಾ ಅಂದರೆ ರಿಯಾಲಿಟಿ ಶೋ ಮಾಡಿದ್ದು ಮಜಾ ಭಾರತ. ಅದಾದ್ಮೇಲೆ 2019 ಆದಮೇಲೆ ಮುರಳಿ ಸರ್ ಪ್ರೊಡ್ಯೂಸರ್ ಸರ್ ಬಂದು ನನ್ನ ಕರ್ಕೊಂಡು ಹೋಗಿತ್ತು. ಈ ಸಿನಿಮಾ ಮೇಲೆ ತುಂಬ ನಂಬಿಕೆ ಇದೆ, ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಲಿಲ್ಲ, ಸೀರಿಯಲ್ ಮಾಡಲಿಲ್ಲ. ಈ ಸಿನಿಮಾದಲ್ಲಿ ಅಂದ್ರೆ ಏನು ಟ್ರೈಲರ್ ನೋಡಿದ್ರಲ್ಲ ಅದ್ರ 100 ಪಟ್ಟಷ್ಟು ಸಿನಿಮಾ ಇದೆ. ಎಲ್ಲರೂ February 7 ಸಿನಿಮಾ ನೋಡಿ. ಅಣ್ಣನ ಜೊತೆ ಧರ್ಮಣ್ಣ ಅಂತ ಅಂದ್ರು ತುಂಬ ಕೇರ್ ಆಗಿ, ಅಂದರೆ ಸೆಟ್ಟಲ್ಲಿ ನಾವು ಕೆಲಸ ಮಾಡಿದ್ದೀನಿ ಅಂತ ಅನಿಸಿಲ್ಲ. ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ಅದು ನನ್ನ ಅದೃಷ್ಟ ಅನ್ಕೋಬೇಕು. ಮೇಡಮ್ ಅಷ್ಟೇ ಜೊತೆ ಚೆನ್ನಾಗಿ ಮಾಡಿದ್ದೀವಿ. ಆಮೇಲೆ ಡೈರೆಕ್ಟರ್ ತುಂಬ ಹೇಳ್ಕೊಟ್ಟಿದ್ದಾರೆ. ಈ ಸಿನಿಮಾದಿಂದ ಒಂದು ಬೇರೆ ಥರನೇ ಇದೆ, ಅಂದರೆ ಇಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದರಲ್ಲಿ ಒಂದು ಬೇರೆ ಥರನೇ ಪ್ರಾಮಿಸ್ ಮಾಡ್ತೀನಿ. ಒಳ್ಳೆ ಕ್ಯಾರೆಕ್ಟ್ರು, ನೀವೇ ಹೇಳ್ತೀರಾ ಹೇಗಿದೆ ಅಂತ, ಎಲ್ಲ ನಿಮಗೆ ಬಿಟ್ಟಿದ್ದೀನಿ. ಆಮೇಲೆ ದರ್ಶನ್ ಸರ್ ಕ್ಲಾಪ್ ಮಾಡಿದ್ದು ನಮ್ಮ ಸಿನಿಮಾಗೆ, ಅದು ನನ್ನ ಫಸ್ಟ್ನೇ ಸಿನಿಮಾ, ನನ್ನ ಅದೃಷ್ಟ ಅದು. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ತಾಯಿ ಸಾಂಗ್ ನೋಡಿದ್ರಿ, ಆ ತಾಯಿ ಸಾಂಗ್ ನಮ್ಮಮ್ಮ ಬೈತಾ ಇದ್ರು, ಮಜಾ ಭಾರತ ಮಾಡ್ಬೇಕಾದ್ರೆ ಕರ್ಕೊಂಡೋಗಿಲ್ಲ. ಅವಾಗ ನಾನು ಇಲ್ಲಿ ಬೆಂಗಳೂರಲ್ಲಿದ್ದೆ, ನಮ್ಮಮ್ಮ ಚಿಕ್ಕಮಗಳೂರಲ್ಲಿದ್ದರು. ಎಲ್ಲರೂ ಕೇಳ್ತಾರೆ, ನಿಮ್ಮ ಮಗ ಶೋ ಮಾಡ್ತಾ ಇದ್ದಾನೆ, ಯಾಕೆ ಕರ್ಕೊಂಡೋಗಿಲ್ಲ. ಅಮ್ಮ ಇಲ್ಲಮ್ಮ, ಅದು ಸೆಟ್ಟಲ್ಲಿದ್ದಾಗ ಸ್ವಲ್ಪ ಏನಾದ್ರು ಇದಾಗುತ್ತೆ, ರಿಹರ್ಸಲ್ಲು ಅದೆಲ್ಲ. ಆದರೆ ಈ ಜಾಗದಲ್ಲಿ ನಮ್ಮ ಅಮ್ಮನ ಕರ್ಕೊಬಂದು ನಿಲ್ಸಿದ್ನಲ್ಲ, ನನ್ನ ಸಾಯೋವರೆಗೂ ಇನ್ನೇನು ಬೇಡಪ್ಪ. ಈ ಶೋ ಅಂದರೆ ಶೋ ಮಾಡಿದಾಗಲೂ ಅಷ್ಟು ಸಿಕ್ಕಿಲ್ಲ ನನಗೆ, ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ. ಅದು ಕ್ಯಾರೆಕ್ಟರ್ ಆಗಿರ್ಬೋದು. ಅಂದರೆ ನನ್ನ ತಾಯಿ ಕರ್ಕೊಬಂದು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡ್ಸಾಗ ಎಲ್ಲರ ತಾಯಿಗೂ ನಾನು ಅವ್ರ ಕಾಲು ಮುಗಿ ಬೇಡ್ಕೊತೀನಿ. ಈ ಸಿನಿಮಾ 100 days ಆಗೇ ಆಗುತ್ತೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು, ಹಾಗೆ ದರ್ಶನ್ ಸಪೋರ್ಟ್ ಇದೆ. ಅವರೇ ಕ್ಲಾಪ್ ಮಾಡಿರೋದು, ಅದೊಂದು ಆನೆ ಬಲ ಇದ್ದಂಗಿದೆ ನಮಗೆ. 100% ಸಿನಿಮಾ ನೋಡಿ, ಜಾಸ್ತಿ ಮಾತಾಡೋಲ್ಲ, ಸಿನಿಮಾದಿಂದ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಅವಿನಾಶ್ ಅವರೇ. ನಿಮ್ಮ ಒಂದು ಹಸಿವು ಕಾಣಿಸ್ತಿದೆ. ಇನ್ನೂ ಸಾಕಷ್ಟು ಪಾತ್ರಗಳು ಮಾಡಲಿ, ನೀವು ಹೀರೋ ಆಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಆಡ್ ಆಗಿದ್ದಾರೆ. ನೋಡಿಲ್ಲ ನಾನು, ಬಟ್ ಡೆಫಿನೆಟ್ ಆಗಿ ಮತ್ತೆ ನೋಡ್ತೀನಿ ನಾನು. ಆದರೆ ಈ ಪೋಸ್ಟರ್ ನೋಡ್ತಿದ್ದಾಗೆ ನನಗೆ ಹೇಗೆ ಖುಷಿ ಆಯಿತು ಅಂತಂದರೆ, ನಮ್ಮ ಧರ್ಮ ಅವ್ರನ್ನ ಈ ರೀತಿ ನೋಡಿಲ್ಲ ನಾನು. ಅವ್ರನ್ನ ಮುದ್ದಾಗಿ, ಕ್ಯೂಟಾಗಿ, ಹ್ಯಾಂಡ್ಸಮ್ ಆಗಿ ಇರೋದು ನೋಡಿದ್ದೀನಿ. ತಲ್ವಾರೆಲ್ಲ ನಮ್ಮ ಧರ್ಮ ಸರ್ ಕೈಯಲ್ಲಿ ಹೇಗೆ ಕಾಣಿಸುತ್ತೋ ನಂಗೆ ಗೊತ್ತಿಲ್ಲ. ಸೊ ಟ್ರೈಲರ್ ನೋಡೋಕೆ ಕಾಯ್ತಾ ಇದ್ದೀನಿ. ಡೆಫಿನೆಟ್ ಆಗಿ ನೋಡ್ತೀನಿ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ. ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಆಗಿ. ಬಟ್ ನಾನು ಮೇನ್ ಇವತ್ತು ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ. ಅವರ ಒಂದು ವ್ಯಕ್ತಿತ್ವ ಏನಿದೆ, ಅವ್ರು ಎಲ್ಲರನ್ನೂ ಆಕರ್ಷಿಸ್ಬಿಡುತ್ತೆ. ಎಸ್ಪೆಷಲಿ ನನಗೆ, ನಾನು ಬಿಗ್ ಬಾಸ್ ಮನೆ ಒಳಗೆ ಇರಬೇಕಾದ್ರೂ ಸಿಕ್ಕಾಪಟ್ಟೆ ಒಂದು ಆರಾಮವಾದಂಥ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದು ನಮಗೆ ಧರ್ಮ ಅವರು. ಸಚ್ ಅ ವಂಡರ್ಫುಲ್ ಪರ್ಸನ್ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರೋವಂತಹ, ಎಲ್ಲವೂ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ. ಡಾನ್ಸು, ಪ್ರತಿಭೆ, ಲುಕ್ಸು ಎಲ್ಲದೂ ಇರಬೇಕು, ವ್ಯಕ್ತಿತ್ವನೂ ಇರಬೇಕು, ಎಲ್ಲದೂ ಸೇರಿಕೊಂಡು ಇರುವಂಥ ವ್ಯಕ್ತಿ ನಮ್ಮ ಧರ್ಮ ಅವರು. ನಾನಿವತ್ತು ಇಲ್ಲಿ ಬಂದಿರೋದೇ ಅವ್ರಿಗೋಸ್ಕರ. ಆ್ಯಂಡ್ ಅವರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿರಾಜ್ ಸರ್ ಇಲ್ಲಿದ್ದಾರೆ. ಆ್ಯಂಡ್ ಅವ್ರ ಜೊತೆನೂ ನಾನು ಒಂದು ಸಿನಿಮಾ ಮಾಡಿದೆ. ಆ ಒಂದು ದಿನದಲ್ಲಿ 2 ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ. ಅವರಿಂದ ಕಲಿತದ್ದು ಸಾಕಷ್ಟು ಇದೆ. ಒಂದು ಪಂಕ್ಚುಯಾಲಿಟಿ ಆಗಬಹುದು, ಆಮೇಲೆ ಸೆಟ್ಟಲ್ಲಿ ಹೇಗೆ ವರ್ತಿಸ್ಕೋಬೇಕು, ಅದೆಲ್ಲದೂ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ. ಥ್ಯಾಂಕ್ಸ್ ಟು ಯು ಸರ್. ಅವರು ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾರೆ, ಎಲ್ಲರನ್ನೂ ಎನ್ಕರೇಜ್ ಮಾಡಿ ಬೆಳೆಸ್ತಾರೆ. ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಅವ್ರ ಮಗನಲ್ಲಿ ನಾವು ನೋಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನೋಡಿದ್ಮೇಲೆ ನಾನು ಮೀಡಿಯಾದವ್ರ ಜೊತೆಗೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಫಾರ್ ಕಮಿಂಗ್. ಥ್ಯಾಂಕ್ಸ್ ಅ ಲಾಟ್. ಯಮುನಾ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಬಿಗ್ ಬಾಸ್ ಮನೆ ಇದ್ದಾಗ ಫಸ್ಟ್ ಹೆಂಗಪ್ಪ ಮನೆ ಊಟ ಎಲ್ಲ ಬಿಟ್ಟು ಬಂದಿದ್ದೀವಿ, ಯಾರು ಕುಕ್ಕಿಂಗು ಏನು ಅಂದರೆ ಅವ್ರು ಒಂದೇ ಒಂದು ಮಾತು ಹೇಳಿದ್ದು, ಏನು ಹೆದರ್ಕೊಂಬಿಡಿ, ನಾನಿದ್ದೀನಿ, ಧೈರ್ಯವಾಗಿರಿ. ಒಂದು ಲಿಟ್ರಲಿ ಮಕ್ಕಳನ್ನ ಯಾವ ಥರ ಒಂದು ನೋಡ್ಕೊಬೇಕು ಪಾಪ. ಇನಿಷಿಯಲಿ ಕಂಪ್ಲೀಟ್ ಕುಕ್ಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ಎಲ್ಲ ಅಷ್ಟು ಚೆನ್ನಾಗಿ ನನಗೆ ಕಿಚನ್ ಅಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡ್ತಿದ್ದವ್ರೆ ಧರ್ಮ ಅವರು. ನಾನು ಅಡುಗೆ ಮನೆಗೆ ಹೋದ ತಕ್ಷಣ ನನ್ನ ಜೊತೆ ಬರೋರು, ಮೇಡಮ್ ಏನು ಹೆಲ್ಪ್ ಮಾಡ್ಕೊಡ್ಲಿ, ಕಟ್ಟಿಂಗ್ ಎಲ್ಲ ಪೂರ್ತಿ ಮಾಡ್ತಾ ಇದ್ದಿದ್ದವ್ರೆ, ನಾನು ಕ್ಲೀನ್ ಮಾಡ್ಕೊಡ್ತಾ ಇದ್ದಿದ್ದು. ಅವೆಲ್ಲ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನನಗೆ. ಬೇಯಿಸಕ್ಕೆ ನಿಂತ್ಕೊಂಡ್ರೆ ಕಟ್ ಮಾಡಕ್ಕೆ ಪಕ್ಕದಲ್ಲಿ ನಿಂತ್ಕೊಳ್ಳೋರು, ಚಪಾತಿ ಅವ್ರು ಒತ್ಕೊಡೋರು, ನಾನು ಬೇಯಿಸ್ತೀನಿ ಅಂತ ಅಂದರೆ ಪೂರಿ ಒತ್ಕೊಳ್ಳೋರು. ಓ ಮೈ ಗಾಡ್, ನಾನು ಹೇಳ್ತಾ ಇದ್ದೆ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನಿಮಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ಅಂತ ನಾನು ಪ್ರತಿ ಸಲ ಎವ್ರಿ ಡೇ ಹೇಳ್ತಾನೆ ಇದ್ದೆ ನಾನು ಧರ್ಮ ಅವ್ರಿಗೆ. ನಾನು ಇದ್ದಿದ್ದು ಒಂದೇ ವಾರ ಆದ್ರೂ ಸಹ ನನಗೆ ಅವ್ರ ಜೊತೆ ಆಗಿರುವಂಥ ಒಂದು ಬಾಂಡಿಂಗ್ ಹೇಗಿದೆ ಎಲ್ರಿಗೂ ಅನ್ಸುತ್ತೆ. ತಾಯದೊಳಗೆ ಈ ಥರ ಮಗ ಬೇಕು ಅನ್ಸುತ್ತೆ, ಅಕ್ಕನಿಗೆ ಈ ಥರ ತಮ್ಮ ಬೇಕು ಅನ್ಸುತ್ತೆ, ತಂಗಿಗೆ ಈ ಥರ ಅಣ್ಣ ಬೇಕು ಅನ್ಸುತ್ತೆ. ಈಸ್ ಅನ್ ಅಮೇಝಿಂಗ್ ಪರ್ಸನ್ ಆನೆಸ್ಟ್ಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಣ್ಣ ಕಾಣಿಕೆ. ಬನ್ನಿ ಸರ್, ನೀವಿಲ್ಲದೆ ನಾವ್ ಯಾರೂ ಇಲ್ಲ. ಹೌದು, ಪ್ರೊಡ್ಯೂಸರ್ ಸರ್.